ನನಗೆ ಹೆಂಗೆ ಮೋಸ ಮಾಡಿ ಈ ನನ್ನ ಮಗ ಅವಳನ್ನ ಮದುವೆ ಆಗ್ತಾನೆ ನಾನು ನೋಡ್ತೀನಿ. ನಾನಂತೂ ಬಿಡಲ್ಲ, ಅದು ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಎರಡರ ಒಂದು ಆಗಬೇಕು, ಇಲ್ಲ ನನ್ನ ಜೊತೆಗಿರಬೇಕು, ಇಲ್ಲ ಅಂತಂದರೆ ಅವ್ನು ಇಲ್ಲೆಲ್ಲೂ ಇರಲೇಬಾರ್ದು. ಹಂಗೆ ಮಾಡ್ತೀನಿ. ನನಗೆ ಏನು ಮಾಡಬೇಕು ಅಂತ ಅವನ್ನ ಚೆನ್ನಾಗಿ ಗೊತ್ತೈತೆ. ನನ್ನ ಜೊತೆ ಚೆನ್ನಾಗಿದ್ದರೆ ಇರಲಿ, ಇಲ್ಲ ಯಾರನ್ನು ಮದುವೆ ಆಗಕ್ಕೆ ನಾನು ಬಿಡಲ್ಲ. ನನ್ನ ಜೀವನ ಫಸ್ಟ್ನೇದಂತೂ ಹಿಂಗಾಯ್ತು. ಇದು ಹಿಂಗೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಬಿಡಲ್ಲ. ನನ್ನ ಮಗು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡಿ. ನಾನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ಏನು ಅವತಾರ ಆಡ್ತಾ ಇದ್ದಾನೆ ಇವನು. ಎಷ್ಟು ನನ್ನ ಮೇಲೆ ಇದನ್ನು ಮಾಡ್ತಾನೆ ಗೊತ್ತಾ ಇವನು. ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಇವನು ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಳ್ಳೋನು ಇವನು. ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಾನು ಫಸ್ಟ್ ಈ ವಿಷಯನ ನಮ್ಮಮ್ಮಗೆ ಹೇಳ್ಬೇಕು, ಹೇಳ್ಬಿಟ್ಟು ಎಲ್ಲ ಮಾತಾಡಬೇಕು, ಎಲ್ಲ ಹೇಳ್ತೀನಿ. ಅಮ್ಮ ಹಿಂಗೆ ಮಾಡಿದ್ಲು, ಹಿಂಗೆ ಮಾತಾಡಿದ್ರು ಅವರಿಬ್ಬರು ಅಂತೇಳಿ ಎಲ್ಲ ಹೇಳ್ತೀನಿ. ನಮ್ಮಮ್ಮಗೆ ಗೊತ್ತಾಗಲಿ, ಬಿಡಲ್ಲ ನಾನು. ನಮ್ಮಮ್ಮಗೆ ಹೇಳೇ ಹೇಳ್ತೀನಿ. ಅಮ್ಮ 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 ಜೀವಿತಾ, ಯಾವಾಗ ಬಂದಮ್ಮ? ಬಾ. ಅಲ್ಲ ಬಂದೆ. ಬಂದೆ ಕಣಮ್ಮ. ಏನು ಹೇಳ್ತೀಯ? ನಾನು ಏನೋ ಒಂದು 2 ದಿವಸ ಇದು ಬರೋಣ ಅಂತ ಹೋದೆ, ಆದರೆ ಅಲ್ಲಿ ಆಗಿದ್ದೆ ಬೇರೆ. ನಾನೆಲ್ಲ ಹೇಳ್ತೀನಿ. ಇವಾಗ ನನಗೆ ಭಾಳ ಸಿಟ್ಟು ಬರ್ತೈತೆ ಕಣಮ್ಮ. ಏನು ಮಾಡೋಣ ಅನ್ನಿಸ್ಬಿಡ್ತಾ, ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗೆ. ಯಾಕೆ ಏನಾಯ್ತು? ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಬಂದಿದೀಯಾ? ಏನೋ ಮುತ್ತು ಫೋನ್ ಮಾಡಿದ್ಲು, ಹೋಗಿ ಹೇಳ್ತೀನಿ ಇದು ಬರ್ತೀನಿ ಅಂತ ಹೋದಾಳು. ಯಾಕೆ ಏನಾಯ್ತು ಅಲ್ಲಿ? ಏನು ಗಲಾಟೆ ಗಿಲಾಟೆ ಏನಾರು ಮಾಡ್ಕೊಂಡ್ರೆ? ಇಲ್ಲ ಕಣಮ್ಮ, ಅವಳನ್ನ ಮತ್ತೆ ಆಗಲಿ ನಮ್ಮ ಅಜ್ಜಿ ಆಗಲಿ ಒಂದು ಮಾತನ ಬಾರಮ್ಮ ನಿನ್ನ ಮನೆಗೆ ಅಂತೇಳಿ ಒಂದು ಮಾತು ಕರೀಲಿಲ್ಲ ಕಣಮ್ಮ. ಭಾಳ ಬೇಜಾರಾಗ್ಬಿಡ್ತು. ನಾನು ಅದಕ್ಕೇ ಸುಮ್ಮನೆ ನನ್ನ ಪಾಡಿಗೆ ನಾನು ಅದೇ ಬಂದುಬಿಟ್ಟೆ. ಹೋದೆ ಮುತ್ತು ಮನೆಗೆ ಒಂದು 2 ದಿವಸ ಇದ್ದೆ. ಅವಳದೇ ಕಷ್ಟ. ಅವಳು ಒಟ್ಟು ಕಿರಿಕ್ ಮಾಡ್ಕೊಂಡು ಅವಳು ವಾರ್ಗಿತ್ತಿತ್ತಾಗೆ ಎಲ್ಲ ಕಿರಿಕ್ ಮಾಡ್ಕೊಂಡು ಅವಳನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗವ್ರೆ. ಅವಳದು ಕಷ್ಟನೇ. ಅವ್ರ ತಂಗಿ ಹೆಂಗೆ ಆಡೋದು, ಅದಕ್ಕೆ ಅದೇ ಬಂದೆ. ಬರೋಣ ಅಂತ ಬತ್ತಿದ್ನ. ಈ ನನ್ನ ಮಗ ನಮ್ಮ ತಿಕ್ಲು ಸುಬ್ಬ ಎಂಥ ಕೆಲಸ ಮಾಡ್ತಾಯಿದ್ದಾನೆ ಗೊತ್ತೇ? ನಾವು ಅವತ್ತು ಅಂದ್ಕೊಂಡಿದ್ದೀವ ನಿಜ ಆಗ್ತೈತೆ. ನಾನು ಅವತ್ತು ಕನ್ಸ್ಕೊಂಡಿದ್ನಲ್ಲಮ್ಮ, ಅದು ಇವತ್ತು ನಿಜ ಆಗ್ತೈತೆ ಕಣಮ್ಮ. ಹೌದೇನು? ಏನು ಹೇಳ್ತಾ ಇದೆಯಾ ಜೀವಿತ ನೀನು? ಹ್ಞೂನಮ್ಮ, ನಾನು ಹೇಳ್ತಾ ಇರೋದು ನಿಜ. ನೋಡು, ನನ್ನ ಮಗ ಯಾವಳು ಪಾನಿಪುರಿ ಅಂಗಡಿ ಇಟ್ಕೊಂಡವಳಲ್ಲ ಬಿಡು, ಅವಳನ್ನ ಪರಿಚಯ ಮಾಡ್ಕೊಂಡು ಅವಳ ಜೊತೆಗೆ ಸುತ್ತಾಡ್ಕೊಂಡು ಅವನಿವಾಗ ಮಗಳಾಗಿ ಗೋಬಿನು ಮತ್ತು ಎಗ್ರೆಸು ಅದೆಲ್ಲ ಮಾಡ್ತಾ ಇದ್ದಾನೆ. ಅವಳು ಪಾನಿಪುರಿ ಮಾಡ್ತಾಳೆ. ಇಬ್ಬರೂ ಮಾತಾಡ್ಕೊಂಡು ಮದುವೆ ಆಗೋಣ ಅಂತ ಮಾತಾಡ್ತಾ ಇದ್ದಾರೆ. ನಾನು ಪಾನಿಪುರಿ ತಿನ್ನಲ್ಲ. ಅವತ್ತು ಪಾನಿಪುರಿ ತಗೊಂಬಂದಿದ್ನ, ಅವತ್ತು ತಿನ್ನಬೇಕು ಅನ್ಸೋದು. ಆದರೆ ಏನು ಮಾಡೋಣ, ಸಿಟ್ಟಿಗೆ ತೆಗ್ದೆಸ್ತೆ. ಅವತ್ತಿಂದಲೂ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ತಿಮ್ಮನ ಅಂತ ಹೋದೆ. ಅವರಿಬ್ಬರು ಮಾತಾಡ್ತಿದ್ರು. ನೋಡಿದೆ, ಇವನು ನಮ್ಮ ತಿಕ್ಲು ಸುಬ್ಬಾಗ್ಯವನಲ್ಲ, ಏನು ಇವಳ ಜೊತೆಗೆ ಹಿಂಗೆ ಮಾತಾಡ್ತಾ ಇದ್ದಾನಲ್ಲ ಅಂತೇಳಿ ನಾನು ನೋಡ್ಬಿಟ್ಟು ಆವಾಗ ನಾನು ಕೇಳಿಸ್ಕೊಂತ ಇದ್ದೀನಿ, ಮದುವೆ ಆಗೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲ ನೋಡು, ನನ್ನ ಮಗನಿಗೆ ಇಲ್ಲಮ್ಮ ಏನೋ ಒಂದು ಮಾಡಬೇಕು, ಇಲ್ಲ ನಾನು ಕರ್ಕೊಂಡೋಗಿ ಅವ್ರ ಅಮ್ಮ ಇಂತಾಗ ಅದೇನು ಮಾತಾಡಿ ಅದೇನು ಮಾಡ್ತಾರೆ. ನನ್ನ ಮಗನ ಮಾತ್ರ ನಾನು ಬಿಡಲ್ಲ ನೋಡು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನನ್ನ ಮಗನಿಗೆ. ಅವನು ಭಾಳ ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾ ಇದ್ದಾನೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನಾನು ಬಿಡಲ್ಲ. ಅವ್ನು ಭಾಳ ಹೆಂಗೆ ಆಡ್ತಾ ಇದ್ದಾನೆ ಅಂತಂದರೆ ಹಂಗೆ ಆಡ್ತಾ ಇದ್ದಾನಮ್ಮ. ನಾನಂತ ಅವನು ಬೇರೆ ಮದುವೆ ಆಗೋದಕ್ಕೆ ಬಿಡಲ್ಲ. ನಿನ್ನ ಹೆಂಗೆ ಒಪ್ಕೊಂಡು ತಾಯಿ ಆಯಮ್ಮ? ಅವಳಿಂದ ಹೆಂಗೆ ಇದ್ದಾಳೆ? ಅವಳು ಮದುವೆ ಆಗಿಲ್ಲಂತೆ, ಯಾವಾಗಿದ್ದಾಳೆ ಬರೀ ಹಿಂಗೆ ಇದ್ದಾಳೆ. ಇವಳು ಯಾಕೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವ್ಳಿಗೆ ಏನೋ ಲಗ್ನದ ಬರ ಕೂಡಿ ಬಂದಿಲ್ಲ, ಅವಳು ಮದುವೆ ಆಗಿಲ್ಲ, ಯಾವಾಗಲೂ ಹಿಂಗೆ ಇದ್ದಾಳೆ. ಅವಳನ್ನ ಜೊತೆ ಮಾಡ್ಕೊಂಡು ಏನಿವಾಗ ಕುಡಿಯೋದು ಬಿಟ್ಟವನೇ, ಅವಳು ಮಾತಾಡಿಸ್ಕೊಂಡು ಹೆಂಗೆ ಇದ್ದಾನೆ ಗೊತ್ತೇನಮ್ಮ. ಇವಾಗ ಅಂಗಡಿ ಮಾಡ್ಕೊಂಡವನೇ, ಅದಕ್ಕೆ ಬಿಡು ನಾವೇ ಮಾಡೋಕ್ಕಾಗುತ್ತೆ ಅಂತಂದರೆ ಇಲ್ಲ, ನಾನು ಮಾಡೋದೇನೆ, ನಾನು ಇಲ್ಲೇ ಮಾಡೋದು. ಇಲ್ಲಿ ಮಾಡಬೇಡ, ಬೇರೆ ಕಡೆಗೆ ಎಲ್ಲಾದರೂ ಮಾಡೋಣ, ಇದಕ್ಕೆ ಬೇಡ, ನಾನು ಇಲ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ನಾನು ಮದುವೆ ಆಗ್ತೀನಿ ಅವ್ನಿಗೆ ಹಿಂಗೆ ಅಂತ ನನ್ನ ಹತ್ರ ಹೆಂಗೆ ವಾದ ಮಾಡ್ದ ಅಮ್ಮ. ಅವನು ಎಷ್ಟು ವಾದ ಮಾಡೋದು ಗೊತ್ತಾ? ನಾನು ಮದುವೆ ಹಾಗೆ ಆಗ್ತೀನಿ, ನಾನು 7ನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾನೆ. ಏನು ಮಾಡೋದು? ನನಗಂತೂ ಭಾಳ ಸಿಟ್ಟು ಬಂತು. ಅದು ನನ್ನನ್ನು ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಅದೇ ಬಂದಿದ್ದೀನಿ. ನೀನು ದುಡಿದಿದ್ರು ಪರವಾಗಿಲ್ಲ, ಭಾರ ಪತ್ತಿರ ನಮ್ಮ ಮನೆಗೆ ಇರು, ನೀನು ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾ, ನೀನು ಕುಡಿದಂಗೆ ಒಂದು ಇರು, ಬೇಕಾದ್ರೆ ನಾನೇ ಮಾಡಿಕ್ತೀನಿ, ಹೆಂಗಾದರೂ ಆಗಲಿ, ಯಾರ ಮನೆಗಾರಾಗಲಿ 2 ಹಸುಗೆ 2 ಬದನೆಕಾಯಿ ಎಲ್ಲ ತಗೊಂಬಂದು ಹೆಂಗೋ ಮಾಡಿಕ್ತೀನಿ, ನೀನು ದುಡಿಲಿಲ್ಲ ಅಂದರೂ ಪರವಾಗಿಲ್ಲ ಬಾ ಅಂತ ಹೇಳಿ ಕರೆದ್ರೂ ಬರಲ್ಲಲ್ಲಮ್ಮ, ಬರೋದೇ ಇಲ್ಲ. ಸುಮ್ಮನೆ ಎಲ್ಲ ಮಾತಾಡ್ಯಾರ ಹೇಳು, ನಿನ್ನೆಲ್ಲ ಆಗ್ತಾನೆ ಆ ಮುಸುಂಡಿಗೆ. ನನಗೇನು ನಂಬಕ್ಕಾಗಲ್ಲಮ್ಮ. ನೀನು ಹಿಂಗೆ ಮತ್ತೆ ಹೇಳೋದು. ಅಲ್ಲಿ ನೋಡ್ಬೇಕಪ್ಪ, ಹೋಗನ್ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಬತ್ತೀನಿ. ಹೇಳಿದ್ರೆ ನೀನು ನಂಬೋದೇ ಇಲ್ಲ. ಅಲ್ಲ ಅವನು ಹಂಗೆಲ್ಲ ಆಗಂಗಿದ್ರೆ ಆಸ್ತಿನ ಯಾಕಿರೋನು ಆಟೋಂದ ಎಸೋಗತ್ತಕನ. ನನಗೆ ಯಾರು ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ನಿನ್ನ ಮೇಲ್ ಬಿದ್ದು ಮದುವೆ ಮಾಡ್ಕೊಂಡ್ರು. ಅವ್ನಿಗಿನ್ಯ ನಮ್ಮಮ್ಮ ಅಲ್ಲ, ಅವ್ನ ಮಕ್ಕ ನೋಡಿ ಇನ್ಯಾರು ಒಪ್ಕೊಂಡಿದ್ದಾರತ್ತು. ಅವ್ನ ಮಕ್ಕ ನೋಡಿ ಸರ್ ಬರಲ್ಲ ನನಗೆ. ಯಾವಾಗಲೇ ನನಗೆ ಇಷ್ಟ ಇರಲಿಲ್ಲ. ಏನು ಮಾಡ್ತೇನೆ, ನಿನ್ನ ಜೀವನ ಹಿಂಗೆ ಆಗೈತೆ ಎಂಬತ್ಕೋಸ್ಕರ ನಾನು ಒಪ್ಕೊಂಡಿದ್ದೆ ಅಷ್ಟೇ. ಬಿಡತ್ತ 2ನೇ ಮದುವೆ, ಬಿಡ, ಅವಳೆ ಹೆಂಗೆ ಚೆನ್ನಾಗಿದ್ರೆ ಸಾಕು, ಚೆಂದ ಚಂದ ನೋಡಬಾರ್ದು ಅಂತ ನಾನು ಸುಮ್ಮನೆ ಅದೇ. ಅವಾಗ
ಅಲ್ಲ ಅವ್ನು ನಿನ್ನ ಹೆಂಗೆ ಒಪ್ಕೊಂಡ್ಲ ಅವಳಿಂದ ಎಂತ ಮರೆಗಿತ್ತಿ ಅವ್ನು ಒಪ್ಕೊಂಡವಳೆ ಅಂತಂದ್ರೆ ಆತ ಹಿಂಗೆ ಮಾತಾಡ್ತಾ ಇದ್ದೀರಾ ಮತ್ತು ಜಯಮಂಟಿ ನನಗೆ ಕನಸು ಬಿದ್ದಿರೋದು ನಿಜ ಆಗೈತೆ ಅಂತ ನಿಜ ಆಗುತ್ತೆ ಅಂತ ಹೇಳಿ ಮಾತಾಡ್ತಿದ್ವಲ್ಲ ಅದು ನಿಜ ಆಗ್ತೈತೆ ನನ್ನ ಗಂಡ ಯಾವಳ ಒಬ್ಳು ಸವಾಸ ಮಾಡಿಬಿಟ್ಟವನೆ ಅಲ್ಲಿ ಪಾನಿಪುರಿ ಅಂಗಡಿ ಇಕ್ಕೊಂಡವಳೆ ಅವಳು ಜೊತೆಗೆ ಇವನು ಎಗ್ ರೈಸು ಗೋಬಿ ಇಂಥದ್ದು ಮಾಡೋದು ಮಗಳಿಗೆ ಇಟ್ಕೊಂಡು ಇಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ಮದುವೆ ಆಗ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ನಾನು ಇವತ್ತು ಹೋಗಿದ್ದೆ ಸಿಗಿ ಬಿದ್ರು ನನ್ನ ಕೈಗೆ ಅದಕ್ಕೆ ಹಿಂಗೆಲ್ಲ ಮೋಸ ಮಾಡ್ತೀನಿ ಅದಕ್ಕೆ ನಾನೇ ನಿನಗೆ ಮೋಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಜೋರು ಮಾಡ್ತಾನೆ ಅಪ್ಪ 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 ಅದಕ್ಕೆ ನೋಡಿ ನನಗೆ ಅವತ್ತು ಕನಸು ಬಿದ್ದಿದ್ದು ನಿಜ ಆಗ್ತೈತೆ ಕನಸು ಬಿದ್ದಿರೋದು ನಿಜ ಆಗಲ್ಲ ಅಂತಾರೆ ಆದ್ರೆ ನೋಡಿ ಹಿಂಗೆ ನಿಜ ಆಗ್ತೈತೆ ಅಂತೇಳಿ ನಾವು ಅದನ್ನು ಮಾತಾಡ್ತಾ ಇದ್ವಿ ಏ ಇಲ್ಲ ಹೇಳಮ್ಮ ನನಗೇನೋ ನನ್ನ ನಂಬಿಕೆ ಬರಲ್ಲ ಮಲ್ಲೇನೆ ಮರಮ್ಮ ನನಗೂ ಏನೋ ಹಂಗೆ ಅನ್ನಿಸ್ತಾ ಇಲ್ಲ ಅವ್ನು ನಿನ್ನ ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಂತಂದರೆ ಅವನೇನು ನೋಡಿರಂಗೆ ಅನ್ಸಲ್ಲಮ್ಮ ಇಲ್ಲ ಜಯಮಂಟಿ ನಿನಗೆ ಗೊತ್ತಿಲ್ಲ ನಾನು ಕಣ್ಣಾರೆ ನೋಡ್ಕೊಂಬಂದು ನಾನು ಹಂಗೆ ಅಂದ್ಕೊಂಡಿದ್ದು ಅಯ್ಯೋ ಅಯ್ಯೋ ನೀನು ಏನು ಕೆಲಸ ಮಾಡ್ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಇವನ ಕೈಲಿ ಅಂತ ಅಂದ್ಕೊಂಡಿದ್ದೆ ನಾನು ಇವಾಗ ನಾನಾಗಿ ನಾನು ಕರೆದ್ರೂ ಬರಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು ಅಷ್ಟಕ್ಕಷ್ಟೇ ಅವನು ಏನು ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದವಳು ನಾನು ಹಂಗೆ ಅಂದ್ಕೊಂಡಿದ್ದೆ ನಿಮ್ಮ ಥರನೇ ಯೋಚನೆ ಮಾಡಿದ್ದೆ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗ್ತೈತೆ ಇವತ್ತು ನಾನು ಈಗ ಬರಬೇಕಾದ್ರೆ ನಾನು ಊರಿಗೆ ಬಂದ ಅವಾಗೆಲ್ಲ ನೋಡ್ಕೊಂಬಂದಿದ್ದೀನಿ ಅವರ ಅಮ್ಮನೂ ಅವ್ರ ಅಜ್ಜಿನೂ ಹೇಳ್ತಾಯಿದ್ರು ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಅಲ್ಲೂ ನಂಬಲಿಲ್ಲ ಅವ್ರು ಹೇಳಿದಾಗ ನನ್ನ ಮೊಮ್ಮಗ ಎಗ್ ರೈಸ್ ಅಂಗಡಿ ಗೋಬಿ ಮಾಡೋದು ಎಲ್ಲ ಮಾಡ್ತಾನೆ ಅಂತ ಅಂಗಡಿ ಮಾಡಿದಾನೆ ಅಂತ ಅವ್ರ ಅಜ್ಜಿ ಹೇಳ್ತಿತ್ತು ನಾನು ಹಂಗಂದ್ರೂ ನಂಬಲೇ ಇಲ್ಲ ಇದೆಲ್ಲ ಬಿಡು ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಈ ಜೀವಿತ ಬದಲಾಗಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹಿಂಗೆ ಮನೆ ಯಜಮಾನಿಗೆ ಕೊಟ್ಕೊಂಡು ಅವ್ರ ಮನೆಯಾಗ ನನಗೆ ಮರ್ಯಾದೆ ಕೊಡ್ತಾರೆ ಅಂದ್ರೆ ಮಾತ್ರ ನಾನು ಹೋಗೋದು ಹಂಗೆ ನಾನು ಅಷ್ಟೇ ನಾನು ಒಂದು ಸತಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು ನಾನು ಅವ್ರೇನೇ ಹೇಳೋರಂದ್ರೆ ಹೋಗಲ್ಲ ಅಂತ ನಾನು ಅಷ್ಟು ಇದ್ರಾಗಿದ್ದೆ ಆದರೆ ನನ್ನ ಮಗ ಮಾಡಿರೋದು ನಿಜ ಇವಾಗ ಗೊತ್ತಾಗ್ತೈತೆ ಅವ್ನು ಮಾಡಿರೋದು ನಿಜ ಅಂತೇಳಿ ಈಗ ಗೊತ್ತಾಗ್ತೈತೆ ನನಗೆ ಈಗೆಲ್ಲ ಯೋಚನೆ ಮಾಡಿ ನೋಡು ಅವ್ನು ಹಿಂಗೆ ಇದನ್ನು ಮಾಡ್ತಾ ಇದ್ದಾನಲ್ಲ ನಾನು ಅವತ್ತು ಕನ್ಸ್ಕೊಂಡಿದ್ದು ನಿಜ ಆಗ್ತೈತೆ ಅಂತ ನಾನು ಅಮ್ಮಂತ ಹೇಳ್ತಾ ಇದ್ದೀನಿ ನೋಡಕ್ಕ ಅವತ್ತು ಕನಸು ಬಿದ್ದಿತ್ತು ಕಣಮ್ಮ ನನಗೆ ಹಿಂಗೆ ಅಂತೇಳಿ ಹೇಳಿದ್ಲು ಇವಾಗ ಅದು ನಿಜ ಆಗ್ತೈತೆ ಅಲ್ಲ ಇದೆಲ್ಲ ಹೆಂಗೆ ಸಾಧ್ಯ ಅಕ್ಕ ನನಗೆ ನೆನೆಸ್ಕೊಂಡ್ರೆ ಭಾಳ ಬೇಜಾರಾದಂಗಾಗುತ್ತೆ ಹಂಗೆ ಮತ್ತು ಏನು ಮಾಡೋಕ್ಕಲ್ಲ ಗ್ರಹಚಾರ ಒಂದೊಂದು ಟೈಮ್ ಹಂಗೆ ಇರ್ತವೆ ನೀನು ತಲೆ ಕೆಡಿಸ್ಕೊಬೇಡ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ತಲೆ ಕೆಡಿಸ್ಕೊಬೇಡ ಅಂತಂದರೆ ಇಂಥ ವಿಷಯದಾಗ ತಲೆ ಕೆಡಿಸ್ಕೊಂಡಂಗೆ ಇರೋಕ್ಕಾಗುತ್ತಾ ಜಯಮಂಟಿ ನೀನು ನೋಡಿ ಹೆಂಗೆ ಹೇಳ್ತಾ ಇದೀಯಾ ಇವಾಗಂತೂ ನನ್ನ ಜೀವನ ಹಿಂಗಾಯಿತು ಇಲ್ಲ ಇವನಿಗೆ ನನ್ನ ಜೊತೆ ನೆಟ್ಟಿಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರಲಿ ಇಲ್ಲ ಅಂತಂದರೆ ಅವ್ನಿಗೆ ಏನು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ಅವ್ನು ಇರಲೇಬಾರ್ದು ಹಂಗೆ ಮಾಡ್ತೀನಿ ನನಗೆ ಏನು ಮಾಡಬೇಕು ಅಲ್ಲಿ ಎಲ್ಲೆಲ್ಲೋ ಅಲ್ಲಿ ಇರಲೇಬಾರ್ದಪ್ಪ ಅನ್ನಂಗೆ ಮಾಡ್ತೀನಿ ತಡಿ ಯಾವ ಎಗ್ ರೈಸು ಮಾಡಬಾರ್ದು ಗೋಬಿನೂ ಮಾಡಬಾರ್ದು ಹಂಗೆ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲೂ ಅವನು ಬರಲೇಬಾರ್ದು ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು ಎರಡರಕ್ಕೊಂದು ತೀರ್ಮಾನ ಆದರೂ ಆಗಲಿ ಹೆಂಗೆ ಅಂತಂದರೆ ನನಗೆ ಸಿಗ್ದಿಲ್ಲದು ಬೇರೆದು ಯಾರಿಗೂ ಸಿಗಲೇಬಾರ್ದು ಅಷ್ಟೇ ಅಲ್ಲ ನನ್ನ ಮಗ ನೋಡು ಕುಡಿಯಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತೈತಿ ಇವಾಗ ಕುಡಿಯೋದು ಬಿಟ್ರೆ ಅವಳು ಹಿಂಗೆ ಬಿಡು ಹೆಂಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಚೆನ್ನಾಗಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಡೋಣ ಅಂತ ಅವಳು ಭಾರಿ ಇದ್ದಾಳು ಅವಳು ಎಂಥವಳು ನಾನು ನೋಡಿದೆ ಬೋಲು ನನಗೆ ಅವತ್ತು ಕನ್ಸ್ಕೊಂಡಲ್ಲ ಅವತ್ತು ಸೇಮ್ ಅವಳ ಥರನೇ ಇದ್ಲು ಹುಡುಗಿ ಸೇಮ್ ಸ್ವಲ್ಪ ಅದೇ ಥರ ಇದ್ಲು ನನ್ನ ಕನಸ್ನಾಗೂ ಅದೇ ಥರ ಹುಡುಗಿಯೇ ಬಂದಂಗಿತ್ತು ಅವಳೇನೆ ಅಂತ ಅಂದ್ಕೊಳಮ್ಮ ಹಂಗೆ ಇದ್ದಿದ್ದು ಏನಪ್ಪ ನಾವು ನಂಬೋಕ್ಕಾಗಲ್ಲ ಅವನಿಗೆ ನೋಡಿ ಎಣ್ಣೆ ಎಲ್ಲ ಸಿಕ್ತಿಲ್ಲ ಬರೋವಾಗ ಈಗ ನೋಡಿರಿ ಹಿಂಗೆ ಇನ್ನೊಂದು ಮದುವೆ ಆಗ್ತಾನೆ ಅಂತಂದರೆ ಯಾರು ನಂಬ್ತಾರಮ್ಮ ಯಾರು ನಂಬಲ್ಲ ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ ಅವನಿಗೆ ಮದುವೆನೇ ಆಗಿಲ್ಲ ಅಂತೇಳಿ ದಿನದಿಂದ ಹೆಣ್ಣು ಹುಡುಕ್ತಾ ಇದ್ರು ಅಂಥದ್ರಾಗ ಇನ್ನೊಂದು ಮದುವೆ ಆಗ್ತಾನೆ ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ ಅನ್ನಿಸ್ತೈತೆ ನನಗೆ ಅಂತ ನಮ್ಮಮ್ಮನೂ ಹಂಗೆ ಅಂತೈತೆ ನಾನು ಭಾಳ ಸಿಟ್ಟು ಬರ್ತೈತೆ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದಾನೆ ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ನಂಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.